ಬಿ ದಯಾನಂದ್ ಅವರ ಅಮಾನತಾಗಿರುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬಹಳ ಬೇಸರ ವ್ಯಕ್ತವಾಗ್ತಾ ಇದೆ. ಹಲವು ಹಿರಿಯ ಅಧಿಕಾರಿಗಳು ಕೂಡ ತಮ್ಮ ಬೇಸರವನ್ನ ಅಲ್ಲಲ್ಲೇ ವ್ಯಕ್ತಪಡಿಸ್ತಾ ಇರುವಂತದನ್ನ ನಮ್ಮ ಗಮನಕ್ಕೆ ಬರ್ತಾ ಇದೆ. ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಓರ್ವರು ರಾಜಭವನ ಚಲೋ, ವೆರಿ ಇಂಟ್ರೆಸ್ಟಿಂಗ್ಲಿ ಕಾನ್ಸ್ಟೇಬಲ್ ಅಂತ ಅಂದ್ರೆ ಈಗ ಸದ್ಯ ಸರ್ವಿಸ್ ನಲ್ಲಿರುವಂತ ಒಬ್ಬ ಸಿಬ್ಬಂದಿ, ಆತನೇ ದಯಾನಂದ್ ಅವರನ್ನ ಬೆಂಬಲಿಸಿ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಅಂಬೇಡ್ಕರ್ ಫೋಟೋ ಹಿಡಿದು ಹೆಜ್ಜೆ ಹಾಕ್ತಾ ಇದ್ದಾರೆ. ಹೀಗೆ ಕೆಲ ಮಂದಿ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಬಹಿರಂಗವಾಗಿ ಬೀದಿಗಿಳಿದಿದ್ದಾರೆ. ನೋಡಿ, ಇದು ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ವ್ಯಕ್ತ ಆಗ್ತಾ ಇರುವಂತ ಆಕ್ರೋಶ. ಆಮೇಲೆ ಇಲ್ಲಿ ವಿಚಾರ ಏನ್ ವ್ಯಕ್ತ ಆಗ್ತಾ ಇರೋದು ಅಂತ ಅಂದ್ರೆ, ಅದೇನೋ ಹೇಳ್ತಾರಲ್ಲ, ಯಾರಿಗೋ ಜ್ವರ ಮತ್ತಾರಿಗೋ ಬರೆ ಅಂತ, ಆ ರೀತಿಯಾಗಿ ಆಗೋಗಿದೆ ಅಂತೇಳಿ ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಈ ರೀತಿಯಾದಂತ ಹೆಜ್ಜೆ ಇಡ್ತಾ ಸರ್ಕಾರ ಅನ್ನುವಂಥದ್ದು ಕೂಡ ಒಂದು ಚರ್ಚೆಯಲ್ಲಿರುವಂತ ಸಂದರ್ಭದಲ್ಲೇ ಬಿ ದಯಾನಂದ್ ಅವರು, ಆಮೇಲೆ ಬಿ ದಯಾನಂದ್ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲಂತ ಅಲ್ಲಿನ ಸಿಬ್ಬಂದಿ ಅಧಿಕಾರಿ ವರ್ಗ, ಅವ್ರನ್ನ ಟ್ರಾಫಿಕ್ ಮುಖ್ಯಸ್ಥರಾಗಿದ್ದಂತ ಸಂದರ್ಭದಿಂದ ಈಗಿನ ಕಮಿಷನರ್ ಆಗಿರುವಂತ ಸಂದರ್ಭದ ತನಕ ಬಹಳ ಒಳ್ಳೆ ಅಭಿಪ್ರಾಯ ಇದೆ. ಅಂತ ಅಂದ್ರೆ ಅವರು ಜನ ಪರವಾಗಿದ್ರು, ಆಮೇಲೆ ಅಧಿಕಾರಿಗಳು ಸಿಬ್ಬಂದಿಗೆ ಸಮಸ್ಯೆ ಆದಂತ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು, ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಬದಲಾವಣೆ ತರೋದಕ್ಕೂ ಕೂಡ ಕಾರಣ ಆಗಿದ್ರು. ಅಂತವ್ರನ್ನ ತಮ್ಮದಲ್ಲ ತಪ್ಪಿಗೆ ಯಾಕೆ ವರ್ಗಾವಣೆ ಮಾಡಿದ್ರು ಅಲ್ವಾ, ಯಾಕೆ ಅಮಾನತು ಮಾಡಿದ್ರು ಅನ್ನೋದು ಈ ಕಾನ್ಸ್ಟೇಬಲ್ ಅವರ ಪ್ರಶ್ನೆ. ಪೊಲೀಸ್ ಕಮಿಷನ್ ಅವರನ್ನ ಅಮಾನತು ಮಾಡಿರುವಂತ ಸರ್ಕಾರದ ಆದೇಶವನ್ನ ಖಂಡಿಸಿ ರಾಜಭವನ ಚಲೋ ಹಮ್ಮಿಕೊಳ್ಳಲಾಗಿದೆ. ಒಬ್ಬ ಸಿಬ್ಬಂದಿ, ಯಾರು ಮಡಿವಾಳ ಠಾಣೆಗೆ ಸಂಬಂಧಪಟ್ಟಾಗಿನ ಕಾನ್ಸ್ಟೇಬಲ್ ಇವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಆಮೇಲೆ ಇವ್ರಿಗೆ ಗೊತ್ತಿದೆ, ಇದೇನು ಹೊಸ ವಿಚಾರ ಅಲ್ಲ. ಸರ್ಕಾರದ ನಿರ್ಧಾರವನ್ನ ಈ ರೀತಿಯಾಗಿ ಏನಾದರೂ ಖಂಡಿಸಿ ಪ್ರತಿಭಟನೆ ಮಾಡೋದು, ಬೀದಿಗಿಳಿಯೋದು ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಆದ್ರೆ ಅವ್ರಿಗೇನು ಶಿಕ್ಷೆ? ಒಂದು ಅಮಾನತ್ತು, ಇಲ್ಲ ಅಂತಂದ್ರೆ ಅದು ಡಿಸ್ಮಿಸ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯಾದಂಥ ಶಿಕ್ಷೆ ಆಗ್ಬೋದು ಅಂತ ಗೊತ್ತಿದ್ರೂ ಕೂಡ ಈ ಸಿಬ್ಬಂದಿ ಈಗ ಬೀದಿಗಿಳಿದಿದ್ದಾರೆ ಅಂತ ಅಂದ್ರೆ ಸಿಟ್ಟು ಹೇಗೆ ವ್ಯಕ್ತ ಆಗಿದೆ ಸರ್ಕಾರದ ನಿರ್ಧಾರದ ವಿರುದ್ಧ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ಇರಕ್ಕಾಗಲ್ಲ, ಇದನ್ನ ನಾನು ಖಂಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಈ ಕಾನ್ಸ್ಟೇಬಲ್ ಕೈಗೆ ಕಪ್ಪು ಪಟ್ಟಿಯನ್ನ ಹಾಕಿ ಈಗ ಬೀದಿಗಿಳಿದಿರುವಂಥದ್ದನ್ನ ನೋಡ್ತಾ ಇದೀವಿ. ರಾಜಭವನ ಚಲೋ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆ